ನಮಸ್ಕಾರ. ಮನಸ್ಸಿನಲ್ಲಿ ಏನೇ ಅಂದುಕೊಂಡ್ರೂ ಅವತ್ತೇ ಈಡೇರುತ್ತೆ, ಅವತ್ತೇ ಈಡೇರಲಿದೆ. ಖಂಡಿತವಾಗ್ಲೂ ನಿಮ್ಮ ಮನಸ್ಸಿನಲ್ಲಿ ಏನೇ ಅಂದ್ಕೊಂಡ್ರಿ, ಖಂಡಿತವಾಗ್ಲೂ ಏನೇ ಅಂದುಕೊಂಡ್ರು ಅವತ್ತೇ ಈಡೇರುತ್ತೆ, ನಿಮಗೆ ಅವತ್ತೇ ಈಡೇರಲಿದೆ ಖಂಡಿತವಾಗ್ಲೂ. ಆ, ಈ ಒಂದು ಮಂತ್ರನ ಪಠಿಸಿ ಸಾಕು. ಖಂಡಿತವಾಗ್ಲೂ ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು. ಏನಪ್ಪ, ಇವಾಗ ನಾನೇನೋ ಮನಸ್ಸಲ್ಲಿ ಇವತ್ತು ನನಗೊಂದು 10 ಲಕ್ಷ ಬರಲಿ, ಇವತ್ತು ನನಗೊಂದು ಕೋಟಿ ಬರಲಿ, ಇವತ್ತು ನನಗೆ 2 ಲಕ್ಷ ಸಿಗಲಿ ಅಂತ ಅಂದ್ಕೊಂಡ್ರೆ ಆಗ್ಬಿಡುತ್ತಾ ಅಂದ್ಕೊಂಡಿದ್ದು ಅಂತ ಈ ಪ್ರಶ್ನೆ ನಿಮಗೆ ಮೂಡುತ್ತೆ. ಇವತ್ತು ನನಗೆ ಏನೋ ಒಂದು ಅನ್ಕೊಂತೀನಿ, ಒಂದು ಒಳ್ಳೆ ಹುಡುಗ ನಾಳೆ ನಮ್ಮ ಮನೆಗೆ ಶ್ರೀಮಂತ ಕೋಟ್ಯಾಧಿಪತಿ ಹುಡುಗ ನಮ್ಮ ಮಗಳು ನೋಡೋಕ್ಕೆ ಬಂದ್ಬಿಡ್ಲಿ ಅಂತ ಅಂದ್ಕೊಂಬಿಟ್ರೆ ಆಗ್ಬಿಡುತ್ತಾ? ಖಂಡಿತವಾಗ್ಲೂ ಹಾಗೇ ಆಗುತ್ತೆ. ವಿಡಿಯೋ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇವಾಗ ಮನಸ್ಸಿನಲ್ಲಿ ಅಂದುಕೊಂಡಿದ್ದು ಏನೇ ಅಂದ್ಕೊಳ್ಳಿ, ನೀವು ಏನಾದರೂ ಅಂದುಕೊಳ್ಳಿ, ನಿಮ್ಮ ಮನಸ್ಸಿನಲ್ಲಿ ಅಂದುಕೊಂಡಿದ್ದು ಅವತ್ತೇ ಈಡೇರುತ್ತೆ, ಅವತ್ತೇ ಈಡೇರಲಿದೆ. ಯಾವುದದು ಗೊತ್ತಾ? ಪವರ್ಫುಲ್ ಮಂತ್ರ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಈ ಪ್ರೊಸೆಸ್ ಎಲ್ಲ ಆಗಬೇಕಪ್ಪ ಅಂತಂದರೆ, ತಾರೆ ಮರದ ವೃಕ್ಷ ಅಂತ ಇದೆ. ತಾರೆ ಮರದ ಗಿಡ, ತಾರೆ ಮರದ ವೃಕ್ಷ, ತಾರಾ ವೃಕ್ಷ, ತಾರಾ ಮರ, ತಾರೆ ಮರ, ತಾರೆ ಗಿಡದ ಸಸಿ. ಶನಿದೇವನಿಗೆ ಭಾಳ ಇಷ್ಟವಾದ ವೃಕ್ಷ, ಭಾಳ ಇಷ್ಟವಾದ ಗಿಡ, ಇಷ್ಟವಾದ ಸಸಿ ತಾರೆ ಮರ, ತಾರಾ ವೃಕ್ಷ, ತಾರಾ ವೃಕ್ಷದ ಸಸಿ ಗಿಡನ ತಗೊಂಡು ನಿಮ್ಮೂರುಗಳಲ್ಲಿ ಶನಿ ದೇವಸ್ಥಾನ ಇದ್ದೇ ಇರುತ್ತೆ. ಶನಿ ದೇವಸ್ಥಾನದಲ್ಲಿ ಮುಂದೆ ಯಾವುದಾದ್ರೂ ಶನಿವಾರ ಮಧ್ಯಾಹ್ನ ಕರೆಕ್ಟಾಗಿ 12 ಗಂಟೆಗೆ, ಶನಿವಾರ ಮಧ್ಯಾಹ್ನ ಕರೆಕ್ಟಾಗಿ 12 ಗಂಟೆಗೆ ಶನಿ ದೇವಸ್ಥಾನದ ಮುಂದೆ ಈ ಗಿಡ ನೆಟ್ಟು ನೀವು ಅದನ್ನು ನೀರು ಹಾಕ್ಬಿಟ್ಟು ಬೆಳೆಸ್ತಾ ಬನ್ನಿ. ಆ ಒಂದು ತಾರಾ ವೃಕ್ಷಕ್ಕೆ, ತಾರೆ ವೃಕ್ಷದ ಗಿಡಕ್ಕೆ, ಏಕೆಂದರೆ ಶನಿದೇವನಿಗೆ ತುಂಬ ಇಷ್ಟವಾದ ವೃಕ್ಷ, ತುಂಬ ಭಾಳ ಇಷ್ಟ, ಶನಿದೇವನ ವಾಸಸ್ಥಳನೂ ಅಂತಾರೆ. ಇದು ತುಂಬ ಪವರ್ಫುಲ್ ತಂತ್ರ ಆ್ಯಂಡ್ ಮಂತ್ರ. ಅಲ್ಲಿ ನೀವು ಈ ಮಂತ್ರನ ಅನ್ಲಿಮಿಟೆಡ್ಡು ಪಠಣೆ ಮಾಡಿ, ನಿಮ್ಮ ಮನಸ್ಸಲ್ಲಿ ಏನೇ ಅಂದುಕೊಂಡಿದ್ದು ಅಲ್ಲಿ ಪ್ರಾರ್ಥನೆ ಮಾಡ್ಕೊತ ಈ ಮಂತ್ರನ ಅನ್ಲಿಮಿಟೆಡ್ಡು ಅಲ್ಲಿ ಪಠಣೆ ಮಾಡಿ. ಯಾವುದು ಗೊತ್ತಾ ಮಂತ್ರ? ಓಂ ಶಂ ಶನಿಶ್ಚರಾಯ ನಮಃ, ಓಂ ಶ್ರೀ ಶನಿಶ್ಚರಾಯ ಸ್ವಾಹ ಅಂತ ಈ ಮಂತ್ರ ಅನ್ಲಿಮಿಟೆಡ್ ಪಠಣೆ ಮಾಡಿ ಅಲ್ಲಿ ಬೇಡ್ಕಳಿ, ಕೇಳ್ಕಳಿ. ಸುಳ್ಳು ಹೇಳಿದರೆ, ಮೋಸ ಮಾಡಿದರೆ, ಅನ್ಯಾಯ ಮಾಡಿದರೆ, ಇನ್ನೊಂದು ಮತ್ತೊಂದು, ಮನುಷ್ಯ ಅಂದಮೇಲೆ ಇವೆಲ್ಲ ಸಹಜ ಇದ್ದೇ ಇರುತ್ತೆ. ಈ ರೀತಿ ಏನಾದರೂ ಮಾಡಿದರೆ ಅಲ್ಲಿ ಒಪ್ಕೊಳ್ಳಿ ಶನಿದೇವನ ಮುಂದೆ, ಖಂಡಿತವಾಗ್ಲೂ ಒಳ್ಳೆಯದಾಗೇ ಆಗುತ್ತೆ, ಖಂಡಿತವಾಗ್ಲೂ ಒಳ್ಳೆಯದಾಗೇ ಆಗುತ್ತೆ. ಮನಸ್ಸಲ್ಲಿ ಏನೇ ಅಂದುಕೊಂಡಿದ್ರೂ ಖಂಡಿತವಾಗ್ಲೂ ಹಾಗೇ ಆಗುತ್ತೆ. ಅಲ್ಲಿ ಶನಿದೇವನಿಗೆ ಒಪ್ಕೊಬೇಕು ನೀವು. ಮತ್ತೆ ಪುನಃ ನಾನು ಆ ತಪ್ಪುಗಳು ಜೀವನದಲ್ಲಿ ಮಾಡೋದೇ ಇಲ್ಲ ಅಂತ ಅಲ್ಲಿ ಶನಿದೇವನಿಗೆ ನೀವು ಒಪ್ಕೊಬೇಕು. ಅಲ್ಲಿ ತಾರಾ ವೃಕ್ಷ, ತಾರೆ ವೃಕ್ಷದ ಮರ, ಸಸಿ ಬುಡಕ್ಕೆ ಅಲ್ಲಿ ನೀವು ಆಣೆ ಪ್ರಮಾಣ ಮಾಡಿ ಒಪ್ಕೊಬೇಕು. ಏನೇ ಸುಳ್ಳು, ಮೋಸ, ವಂಚನೆ, ಇನ್ನೊಂದು ಮತ್ತೊಂದು ಮಾಡಿದರೆ, ಮತ್ತು ನಾನೇನು ಮಾಡಿಲ್ಲ, ನಮಗೆ ಯಾಕೆ ಹಿಂಗೆ ಕೆಟ್ಟದಾಯಿತು ಕೇಳ್ಕಳಿ. ಅಲ್ಲೇ ನಾನು ನ್ಯಾಯ, ನೀತಿ, ಧರ್ಮ ರೀತಿಯಿಂದ ಇದ್ದೀನಿ, ಆದರೂ ನನಗೆ ಸಮಸ್ಯೆಗಳು, ಆದರೂ ನನಗೆ ತೊಂದರೆಗಳು ಆಗ್ತಿದೆ, ಆದರೂ ನನಗೆ ಶತ್ರುಗಳಾಗ್ಬಿಟ್ಟಿದ್ದಾರೆ, ಆದರೂ ನನಗೆ ದುಡ್ಡಿನ ಸಮಸ್ಯೆ, ಆದರೂ ನಮಗೆ ಹಣಕಾಸಿನ ಸಮಸ್ಯೆ, ಸಾಲಬಾಧೆ ಸಮಸ್ಯೆ, ಮದುವೆನೇ ಆಗ್ತಿಲ್ಲ, ಉದ್ಯೋಗನೇ ಸಿಗ್ತಿಲ್ಲ, ಇನ್ನೂ ಸೈಟು ಮನೆಯೇ ಕಟ್ಟಿಲ್ಲ. ಕೇಳ್ಕಳಿ ಒಂದು ರಿಲೇಟೆಡ್ಸ್. ಖಂಡಿತವಾಗ್ಲೂ ವ್ಯಾಪಾರದಲ್ಲಿ ಚೆನ್ನಾಗಾಗಬೇಕು ಅಂತ ಆ ಒಂದು ತಾರೆ ವೃಕ್ಷದ ಮರಕ್ಕೆ
ಕರೆಕ್ಟಾಗಿ ಶನಿವಾರ ಮಧ್ಯಾಹ್ನ 12 ಗಂಟೆಗೆ ಈ ಒಂದು ತಂತ್ರ, ಈ ಮಂತ್ರ ಮಾಡಿ ಅದಕ್ಕೆ ನೀರು ಹಾಕಿ ಬೆಳೆಸಿ. ಖಂಡಿತವಾಗ್ಲೂ ಅದೆಷ್ಟು ಬೆಳೆಯುತ್ತಾ ನೀವು ಅಷ್ಟೇ ಎತ್ತರಕ್ಕೆ ಹೋಗ್ತೀರಾ. ನಿಮ್ಮ ಮನಸ್ಸಲ್ಲಿ ಏನೇ ಅಂದುಕೊಂಡಿದ್ರೂ ಖಂಡಿತವಾಗ್ಲೂ ನಿಮ್ಮ ಆಸೆಗಳು ಖಂಡಿತವಾಗ್ಲೂ ಈಡೇರುತ್ತೆ. ಹೊಸದಾಗಿ ಈ ವಿಡಿಯೋವನ್ನು ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋವನ್ನು ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮಸ್ಕಾರ.